ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಶಿವನ್ ಕವಿತಾ. ನೀವು ನೋಡಿರ್ತೀರಲ್ವ ನಾನು ಯಾವ ಪ್ಲೇಸಿಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಟೈಟಲ್ಲಿ ನೋಡಿರ್ತೀರಾ, ತಮ್ಲೈನಲ್ಲಿ ನೋಡಿರ್ತೀರಾ, ಎರಡೆರಡು ಪ್ಲೇಸಲ್ಲಿ ನೋಡಿರ್ತೀರಾ. ಅದ್ರ ಜೊತೆಗೆ ಇವಾಗ ನಾನು ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ನೀವು ಆಲ್ರೆಡಿ ನೋಡಿನೇ ಅಲ್ವಾ ನೀವು ನನ್ನ ವ್ಲಾಗ್ ನೋಡೋದು. ಓಕೆ ಗೈಸ್, ಇನ್ನು ಸ್ಟಾರ್ಟ್ ಮಾಡೋಣ ಆಯಿತಾ? ಗಾಯ್ಸ್, ಈ ಪ್ಲೇಸ್ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿದ್ರೆ ವಾವ್, ಹೇಳಲಿಕ್ಕೇ ಆಗಲ್ಲ. ಒಳ್ಳೆ ಗಾಳಿ ಆಯಿತಾ. ನೀವು ನೋಡಬೇಕಾದ್ರೆ ಇದು ಬೀಚ್ ಅಂತ ನೀವು ತಿಳ್ಕೊಂಡಿದ್ದೀರಾ, ಬಟ್ ಇದು ಬೀಚ್ ಅಂತೂ ಅಲ್ಲ, ಇದು ನದಿ ಆಯಿತಾ. ಸೊ ಹಾಗೆಯೇ ಈಗ ಬೋಟಲ್ಲೆಲ್ಲ ಹೋಗ್ಬೇಕಂತ ಹೇಳಿದ್ರೆ ನಾವು ಟಿಕೆಟ್ ತೊಗೊಳ್ಬೇಕಾಗುತ್ತೆ. 1 ಅವರಿಗೆ 400 ಮತ್ತು 2 ಅವರಿಗೆ 1000 ಎಷ್ಟು ಆಯಿತಾ ಕೊಡ್ತಾವೆ ಟಿಕೆಟೆಲ್ಲ ತೆಗಿಲಿಕ್ಕಿದೆ. ಸೊ ಹಾಗಾಗಿ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡು ಟಿಕೆಟ್ ತೊಗೊಂಡು ಬಂದರು ಗಾಯ್ಸ್. ನೋಡಿ, ನಾವು ಹಾಗೆಯೇ ಸ್ವಲ್ಪ ನನ್ನ ಮಗ ಅಲ್ಲಿ ತುಂಬ ಜನರು ಇದ್ರಾಯ್ತು, ಹೋಗಿ ನೋಡಬೇಕಾದ್ರೆ ತುಂಬ ಜನರು ಇದ್ದರು. ಸೊ ಹಾಗಾಗಿ ಅವ್ರದ್ದೆಲ್ಲರಾದ್ಮೇಲೆ ನೆಕ್ಸ್ಟ್ ನಾವು ಹೋಗೋಣ ಅಂತ ಹೇಳ್ಬಿಟ್ಟು, ಸ್ವಲ್ಪ ಜನ ಕಡಿಮೆ ಆದಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹಂಗೇ ಸ್ವಲ್ಪ ಈ ಕಡೆ ಪಾರ್ಕಲ್ಲಿ ಆಯಿತು. ಪಾರ್ಕಲ್ಲಿ ನೋಡಿ ನಡ್ಕೊಂಡು ಸುತ್ತಾಡ್ಕೊಂಡು ವಾವ್, ನನಗೆ ಯಾವಾಗ ಬೋಟಲ್ಲಿ ಹೋಗಬೇಕು ಅಂತ ಕಾಯ್ತಾ ಇದ್ದೆ. ನಾನಾಗೇ ಫಸ್ಟ್ ಬರಬೇಕಾದ್ರೆ ಏನು ತಿಳ್ಕೊಂಡಿದ್ದೆ ಗೊತ್ತಾ ಗೈಸ್, ಇದು ಬೀಚ್ ಅಂತ ತಿಳ್ಕೊಂಡಿದ್ದೆ. ಮತ್ತು ನಮ್ಮ ಹಸ್ಬೆಂಡ್ ಹೇಳಿದ್ರು ಇದು ನೋಡ್ಬೇಕಾದ್ರೆ ಬೀಚ್ ಆಗೇ ಕಾಣಿಸುತ್ತೆ, ಬಟ್ ಇದು ಬೀಚ್ ಅಲ್ಲ, ಇದು ನದಿ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ಓಕೆ ಗೈಸ್, ನಾನು ಇವಾಗ ನೋಡಿ ನಾನು ನಿಮಗೆ ಹಿಂಗೆ ಮಾರ್ಕ್ ಮಾಡಿ ನಾನು ತೋರಿಸ್ತೀನಿ, ಓಕೆನಾ? ನಾ ಇವಾಗ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅದು ಏನು ಗೊತ್ತುಂಟ, ಈಗ ಬೋಟಲ್ಲಿ ನಾವೀಗ ಹೋಗ್ಬೇಕಾದ್ರೆ ಏನಾದರೂ ಚಿಪ್ಸು ನಮಗೆ ಇಷ್ಟ ಆಗಿದೆ ಏನಾದರೂ ತಿನ್ನಲಿಕ್ಕೆ ಅಂತ ತಗೊಂಡು ಹೋಗ್ತೀವಲ್ಲ. ಸೊ ನೋಡಲ್ಲಿ ಅಲ್ಲಿ ಕೂತ್ಕೊಂಡು ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ಜಾಗ ಎಲ್ಲ ಮಾಡಿದ್ದಾರೆ. ಸೊ ಇವಾಗ ನಿಮಗೆ ಮಾರ್ಕ್ ಮಾಡಿ ತೋರಿಸ್ದೆ ಅಲ್ವಾ, ಸೊ ಅದು ಹಾಗೆಯೇ ಇಲ್ಲಿ ಬೋಟಲ್ಲಿ ಹೋಗ್ಲಿಕ್ಕಂತ ಒಂದು ಪ್ಲೇಸ್ ನೋಡಿ. ಎಷ್ಟು ಜನಗಳು ನೋಡಿದ್ರೆ ಗೈಸ್, ನೋಡಿದ್ರೆ ನಾವು ಈ ಜನಗಳ ಮಧ್ಯೆ ಬೋಟಲ್ಲಿ ನಾವು ಹೆಂಗೆ ಹೋಗೋದು ಹೇಳಿ? ಇಷ್ಟೊಂದು ಜನ ನೋಡಿ, ವೆಹಿಕಲ್ ನೋಡಿ, ಅಲ್ಲಿ ನಡಿಲಿಕ್ಕೆ ಜಾಗ ಇಲ್ಲ ಆಯಿತಾ, ಅಷ್ಟೊಂದು ವೆಹಿಕಲ್ ಇದೆ. ಸೊ ನೋಡಿ, ಇವರೆಲ್ಲ ಬಂದು ಹೋದ್ಮೇಲೆ ಮತ್ತೆ ನಾವು ಹೋಗಬೇಕು ಆಯಿತಾ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಪಾರ್ಕ್ ಆ ಕಡೆ ಎಲ್ಲ ಸುತ್ತಾ ಇದ್ವಿ. ಮತ್ತು ಇನ್ನೊಂದು ಏನು ಗೊತ್ತಾ ಗಾಯ್ಸ್, ನಾನು ಈ ಪ್ಲೇಸಿಗೆ ಬರಬೇಕಂತ ಹೇಳ್ಬಿಟ್ಟು ಮದುವೆ ಆದಲ್ಲಿಂದ ನಮ್ಮ ಹಸ್ಬೆಂಡ್ ನನಗೆ ಹೇಳಿದ್ರು, ಒಂದು ಪ್ಲೇಸ್ ಸಖತ್ತಾಗಿರೋ ಪ್ಲೇಸ್ ಇದೆ, ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಅವರು ಮೊದಲು ಬಂದಿದ್ರಲ್ವ, ಸೊ ಹಾಗಾಗಿ ಇದು ಫೋಟೋ ಎಲ್ಲ ನನಗೆ ತೋರಿಸಿದ್ರು ಆಯಿತಾ. ಈ ಫೋಟೋ ನೋಡಿಬಿಟ್ಟು ನನಗೆ ಹೋಗಬೇಕು ಅಂತ ಮದುವೆ ಆದಲ್ಲಿಂದ ಹೇಳಿ ನಮ್ಮ ಹಸ್ಬೆಂಡ್ ಯಾವಾಗ ಕರ್ಕೊಂಡು ಬಂದರು ಗೊತ್ತಾ? ಮದುವೆ ಆಯಿತು, ನನಗೊಂದು ಮಗ ಆಯಿತು. ನನ್ನ ಮಗನಿಗೆ ಇವಾಗ 4 ತಿಂಗಳು ಕಳೆದ್ರೆ 1 ವರ್ಷ ಆಗುತ್ತೆ ಆಯಿತಾ. ಸೊ ನೋಡಿದ್ರೆ ಇವಾಗ ನನ್ನ ಹಸ್ಬೆಂಡ್ ನನ್ನ ಕರ್ಕೊಂಡು ಬಂದಿದ್ದಾರೆ ಈ ಪ್ಲೇಸಿಗೆ. ಸೊ ನೋಡಿದ್ರಲ್ಲ, ಮದುವೆ ಆಗಿ ಅದಲ್ಲಿಂದ ನಾನು ಇಲ್ಲಿಗೆ ಬರಬೇಕಂತ ಯೋಚನೆ ಮಾಡಿದೆ, ಬರಲಿಕ್ಕಾಗಿಲ್ಲ. ಸೊ ಒಂದು ಮಗ ಆಯಿತು, ಮಗನಿಗೆ ಇವಾಗ 4 ತಿಂಗಳು ಇಲ್ಲದ್ರೆ ಕಳೆದ್ರೆ 1 ವರ್ಷ ಆಗುತ್ತಾ, ನೋಡಿದ್ರಲ್ವ. ಇವಾಗ ನನ್ನ ಹಸ್ಬೆಂಡ್ ನನ್ನ ಕರ್ಕೊಂಡು ಬಂದಿದ್ದಾರೆ. ಹಾಗೆಯೇ ನೋಡಿ, ಕತ್ಲಾಗ್ತಾ ಬಂತು, ಜನಗಳು ನೋಡಿದ್ರೆ ಕಡಿಮೆ ಆಗೋ ಹಾಗೆ ಕಾಣ್ತಾ ಇಲ್ಲ. ಸೊ ಆಗಲೇ ನೋಡಿದ್ರೆ ಎಷ್ಟು ಜನರು ಇದ್ದರು ಅಂತೇಳ್ಬಿಟ್ಟು. ಸೊ ಇವಾಗ ಟೈಮ್ 6:15 ಆಯಿತು. ಇಂಥ ಜನರು ಹೋಗಲಿ ಅಂತ ಹೇಳ್ಬಿಟ್ಟು ನಾವು ಕಾಯ್ತಾ ಇದ್ದೋ. ಸೊ ಕಾಯ್ತಾ ಇರಬೇಕಾದ್ರೆ ಟೈಮ್ ಬೇರೆ ಆಯಿತು. ಸೊ ನಾವಿವಾಗ ಬಂದಿರೋದು ಎಲ್ಲಿಗೆ ಗೊತ್ತಾ? ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಎಲ್ಲಿಗೆ ಅಂತ ಗೊತ್ತಾ? ನನ್ನ ಫ್ರೆಂಡ್ ಅಂತ ನನ್ನ ಹಸ್ಬೆಂಡದ್ದು ಫ್ರೆಂಡ್ ಮದುವೆ ಆದಲ್ಲಿಂದ ನೀವು ಒಂದು ದಿವಸನೂ ಮನೆಗೆ ಬಂದಿಲ್ಲ ಗಂಡ ಹೆಂಡತಿ. ಇವತ್ತು ನಮ್ಮ ಮನೆಗೆ ಬರಬೇಕು, ಊಟ ಮಾಡಿನ ಹೋಗಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನ ಕರೆದಿದ್ರು. ಸೊ ಹಾಗೆ ನಮ್ಮ ಹಸ್ಬೆಂಡದ್ದು ಫ್ರೆಂಡ್ ಮನೆಗೆ ಹೋಗ್ತಾ ಸೊ ನಾವು ಈ ಪ್ಲೇಸಿಗೆ ಬಂದ್ವಿ. ಈ ಪ್ಲೇಸ್ ಯಾವುದಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಸೊ ಹಾಗೆಯೇ ಈ ಪ್ಲೇಸಿಗೆ ಬಂದ್ವಿ. ಈ ಪ್ಲೇಸಲ್ಲಿ ಸ್ವಲ್ಪ ಬೇಗನೆ ಬಂದ್ವಿ. ನಮ್ಮ ಹಸ್ಬೆಂಡ್ ಹೇಳಿದ್ರು, ನಾನು ನಿನ್ನ ಮದುವೆಗೆ ಆದಮೇಲೆ ನಿನಗೊಂದು ಪ್ಲೇಸಿಗೆ ಹೋಗಬೇಕು ಅಂತ ನನಗೆ ಹೇಳಿದ್ದೆ ಅಲ್ವಾ. ಆ ಪ್ಲೇಸಿಗೆ ಹೋಗೋ ದಾರಿನೇ ಇದು ನನ್ನ ಫ್ರೆಂಡಿನ ಮನೆಗೆ. ಹಾಗೇ ಆ ಪ್ಲೇಸಿಗೆ ಹೋಗಿ ಹಂಗೇ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು ಆಯಿತಾ. ಸೊ ಹಾಗಾಗಿ ಸರಿ ಬಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ನಾವು ಮನೆಯಿಂದ ಹೊರಟಿದ್ವಿ. ಅಲ್ಲಿಂದ ನೋಡಿ ಈ ಪ್ಲೇಸ್ಗೆಲ್ಲ ಬಂದು ಬೋಟಲ್ಲಿ ಹೋಗೋಣ ಅಂತೇಳ್ಬಿಟ್ಟು. ಬೋಟಲ್ಲಿ ಹೋಗೋಣ ಅಂತ ಹೇಳ್ಬೇಕಾದ್ರೆ ಜಾಸ್ತಿ ಜನಗಳು ನಮಗೆ ಹೋಗ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ ಆಯಿತಾ. ಮತ್ತು ಸ್ವಲ್ಪ ಭಯನೂ ಆಗ್ತಾಯಿತ್ತು, ಮಗುನ ಎತ್ಕೊಂಡು ಹಂಗೆ ಬೋಟಲ್ಲಿ ಹೋಗೋದು ಅಂತ ನಮಗೆ ಸ್ವಲ್ಪ ಭಯನೂ ಆಗ್ತಾಯಿತ್ತು. ಆದರೆ ಏನು ಮಾಡೋದು, ಹೋಗಲೇಬೇಕಲ್ವ. ಸೊ ನೋಡ್ಬೇಕಾದ್ರೆ ಆಸೆನೂ ಆಗುತ್ತೆ ಆಯಿತಾ. ನಾನು ಮತ್ತು ನಮ್ಮ ಹಸ್ಬೆಂಡ್ದು ಅಕ್ಕನ ಮಕ್ಕಳು ಯಾರಾದರೂ ಹೋಗ್ತಿದ್ರೆ ಅವ್ರ ಕೈಗೆ ಮಗನೂ ಕೊಟ್ಬಿಟ್ಟು ನಾವು ಹೋಗೋದು. ಅವ್ರು ಹೋಗ್ಬೇಕಾದ್ರೆ ಮಗುನ ನಾವು ಎತ್ಕೊಳ್ಳೋದು, ಆ ಥರ ಮಾಡ್ಬೋದಿತ್ತು. ಬಟ್ ನಾವು ಹಸ್ಬೆಂಡ್ದು ಫ್ರೆಂಡ್ ಮನೆಗೆ ಅಂತ ಹೊರಟಿದ್ದಲ್ವ. ಸೊ ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್, ನನ್ನ ಮಗ 3 ಜನರು. ಈಗ ನಾವು ಹಂಗೆ ಹೋಗ್ಬೇಕಂತ ಹೇಳಿದ್ರು ಮಗುನೂ ಎತ್ಕೊಂಡೇ ಹೋಗಬೇಕಾಗಿತ್ತು. ಓಕೆ, ನಾನು ನೋಡಿದ್ರು ವಾವ್ ಎಷ್ಟು ಚೆನ್ನಾಗಿದೆ ನೋಡಿ. 6:15 ಆಗ್ತಾ ಬಂದಾಗೇ ಸ್ವಲ್ಪ ಲೈಟಲ್ಲಿ ಆಗಿದ್ರೆ, ಆಗಲೇ ಲೈಟ್ ಆಗಿಲ್ಲ. ನೀವು ಆಗಲೇ ನೋಡಿರ್ಬೋದಲ್ಲ ಎಷ್ಟು ಜನರು ಇದ್ದರು ಅಂತ ಹೇಳ್ಬಿಟ್ಟು. ಜನಗಳು ನಿಂತ್ಕೊಳ್ಳು ಹೋಗೋಕ್ಕೂ ನಮಗೆ ಪ್ಲೇಸ್ ಇರಲಿಲ್ಲ, ಆ ಥರ ಇತ್ತು. ಓಕೆನಾ. ಸೊ ನಮಗೆ ಇವಾಗ ಇನ್ನೊಂದು ಗೈಸ್ ಏನು ಗೊತ್ತಾ, ತುಂಬ ಬೇಜಾರಾಗಿರೋದು ಏನಂತ ಹೇಳಿದ್ರೆ
6:15 ಆಯಿತು. ನಮಗೆ 7 ಗಂಟೆಗೆ ಇಲ್ಲಿ ಫ್ರೆಂಡ್ ಮನೆಗೆ ನಾವಿನ್ನೂ ಹೊರಡಬೇಕು, ಸ್ವಲ್ಪ ದೂರ ಇದೆ. ಸೊ ಹಾಗಾಗಿ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು. ಮತ್ತು ನಾವು ಏನು ಗೊತ್ತಾ ಮಾಡಿದೋ ನೋಡಿ, ನೀವು ಯೋಚನೆ ಮಾಡಿ, ನಾವಿಬ್ಬರಳು 1 ಅವರಿಗೆ ಅಂತ ಹೇಳ್ಬಿಟ್ಟು ಟಿಕೆಟ್ ತಗೊಂಡಿದ್ವಿ 400 ಕೊಟ್ಟು. ಬಟ್ ಅದೆಲ್ಲ ಕ್ಯಾನ್ಸಲ್ ಆಯಿತು. ಯಾಕಂತ ಹೇಳಿದ್ರೆ ಆಗಲೇ ನೋಡ್ಬೇಕಾದ್ರೆ ನಾವು ಬರಬೇಕಂತೇಳಿದ್ರೆ ಒಬ್ಬರು ಜನಗಳು ಜಾಸ್ತಿ ಆಗ್ತಿತ್ತು. ಮತ್ತೆ ಯೋಚನೆ ಬಂತು ನಮಗೆ, ಇವತ್ತು ಯಾಕೆ ಇಷ್ಟು ಜನಗಳಂತ ಯೋಚನೆ ಮಾಡಿದಾಗ, ಇವತ್ತು ಭಾನುವಾರ ಅಲ್ವಾ, ಆವಾಗ ಈ ಕಾಲೇಜಿಗೆಲ್ಲ ರಜೆ ಎಲ್ಲ ಇರುತ್ತಲ್ಲ ನೋಡಿ, ಆವಾಗ ಎಲ್ಲರೂ ಬಂದು ಇಲ್ಲಿ ಇರ್ತಾರೆ. ಸೊ ಹಾಗಾಗಿ ಏನು ಹೇಳ್ತಾರೆ, ಹಾಗಾಗಿ ಜನಗಳು ಇವತ್ತು ತುಂಬ ಜಾಸ್ತಿ. ನಮಗೆ ಇವತ್ತು ಭಾನುವಾರ ಅನ್ನೋ ಮ್ಯಾಟ್ರೇ ನಮಗೆ ಮರ್ತೋಗಿತ್ತು. ಮತ್ತು ನಾವು ಯೋಚನೆ ಮಾಡಿದ್ವಿ, ಇಷ್ಟೊಂದು ಜನ ಎಂತಪ್ಪ, ನಮಗೆ ಹೋಗ್ಲಿಕ್ಕೆ ಆಗಿಲ್ಲ, ಟೈಮ್ ಬೇರೆ ಆಗ್ತಾ ಬಂತು, ಹಸ್ಬೆಂಡ್ದು ಫ್ರೆಂಡ್ ಮನೆಗೆ ಹೋಗಬೇಕು ಬೇರೆ, ಏನು ಮಾಡೋದು ಅಂತ ಟಿಕೆಟ್ ತಗೊಂಡ್ಬಿಟ್ಟಿದ್ವಿ. ಇವಾಗ ಹೋಗಿಲ್ಲ ಅಂತಂದ್ರೆ ಸುಮ್ಮನೆ 400 ರೂಪಾಯಿ ಬೇರೆ ಹೋಗುತ್ತೆ ಅನ್ನೋ ಸ್ವಲ್ಪ ಬೇಜಾರು. ಮತ್ತು ಏನು ಮಾಡೋದು, ಈಗ ಇಂತೂ ನಮಗೆ ಟೈಮ್ ಆಗ್ತಾ ಬಂತು ನೋಡಿ, 6:15 ಆಯಿತು. ಇನ್ನು 7 ಗಂಟೆಗೆ ನಾವು ಇಲ್ಲಿಂದ ಹೊರಡಬೇಕು. ಸೊ ನಾವು ಅಷ್ಟೊತ್ತು ಕಾಯ್ತಾ ಇದ್ದಿದ್ದೆಲ್ಲ ವೇಸ್ಟ್ ಆಯಿತು. ಬಟ್ ಪರವಾಗಿಲ್ಲ, ನಾವು ಪಾರ್ಕ್ ಆ ಕಡೆ ಎಲ್ಲ ಪ್ಲೇಸ್ ತುಂಬ ಪಾರ್ಕೆಲ್ಲ ಇದೆ. ಸೊ ಆ ಕಡೆ ಎಲ್ಲ ಸುತ್ತಾಡಿಕೊಂಡು, ಹಾಗೆಯೇ ನನಗೊಂದು ರೀಲ್ಸ್ ಎಲ್ಲ ಮಾಡಬೇಕಿತ್ತು. ರೀಲ್ಸ್ ಮಾಡಿಕೊಂಡು ಹಾಗೆಯೇ ಯೂಟ್ಯೂಬಿಗೆ ಒಂದು ವ್ಲಾಗ್ ಆಯಿತು. ಸೊ ನೋಡೋದವರು ಈ ಪ್ಲೇಸ್ನು ನೋಡ್ದಂಗೂ ಆಯ್ತಲ್ವಾ. ಸೊ ಅದೊಂದು ಖುಷಿ ಆಗ್ತಾ ಇದೆ. ಬಟ್ ನಮಗೆ ಬೋಟಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಅಂತ ನಾನು ಮೊದಲೇ ಹೇಳ್ದೆ ಅಲ್ವಾ. ಸೊ ನನಗೆ ಬೋಟಲ್ಲಿ ಹೋಗ್ಬೇಕಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿಟ್ಟು. ಸೊ ತುಂಬ ಅದೊಂದು ಬೇಜಾರಾಗ್ತಾ ಇದೆ. ಸೊ ಈ ಪ್ಲೇಸಿಗೆ ನೆಕ್ಸ್ಟ್ ಟೈಮ್ ಬಂದೇ ಬರ್ತೀನಿ. ಬೋಟಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಇನ್ನೊಂದು ವ್ಲಾಗ್ ಮಾಡೇ ಮಾಡ್ತೀನಿ. ಓಕೆ, ಟೆನ್ಷನ್ ಮಾಡಬೇಡಿ, ನನಗಂತೂ ಟೆನ್ಷನ್ ಅಂತ ಇದೆ ಆಯಿತಾ, ತುಂಬ ಬೇಜಾರಾಗ್ತಾ ಇದೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಒಬ್ಬರು ನೋಡಿ, ನಾವು ಹೆಂಗೆ ಹೋಗೋದು ಇಲ್ಲಿ ಮಗುನ ಎತ್ಕೊಂಡು, ಅಲ್ಲಿ ಒಬ್ಬರು ಆದಮೇಲೆ ಒಬ್ಬರು ಹಿಂಗೇ ಹೋಗ್ತಾ ಇದ್ರೆ ಬೋಟಲ್ಲಿ. ಸೊ ಹಾಗಾಗಿ ನಮಗೆ ಬೋಟಲ್ಲಿ ಹೋಗ್ಲಿಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಅಂತೂ 100% ಹೋಗ್ತೀನಿ. ನೆಕ್ಸ್ಟ್ ವ್ಲಾಗ್ ಈ ಪ್ಲೇಸಲ್ಲಿ ಮಾಡೇ ಮಾಡ್ತೀನಿ, ಓಕೆನಾ. ಹಾಗೆಯೇ ನಾವಿವಾಗ 7 ಗಂಟೆ ಆಗ್ತಾ ಬಂತು. ಫ್ರೆಂಡ್ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ, ಬೇಗ ಹೋಗಿ ಮತ್ತು ಮಗ ಇದ್ದಾನಲ್ಲ, ಮತ್ತು ರಿಟರ್ನ್ ಮನೆಗೆ ಬಂದು ತಲುಪಬೇಕಲ್ಲ ನಾವು. ಹಾಗೆ ನಾವು ಒಂದು ರೀಲ್ಸ್ ಎಲ್ಲ ಮಾಡಿಕೊಂಡು ನಾನು ನನ್ನ ಮಗ ನೋಡಿದ್ರ, ಹಾಗೆಯೇ ಯೂಟ್ಯೂಬಿಗೆ ಒಂದು ವ್ಲಾಗ್ ಆಯಿತು. ಸೊ ನೋಡೋದವರು ಈ ಪ್ಲೇಸ್ ಹೇಗಿದೆ ಅಂತ ನೋಡಿ ಈ ವ್ಲಾಗಲ್ಲಿ ನೋಡ್ತಾ ಇದ್ದೀರಲ್ವ. ಹಾಗೆಯೇ ಮತ್ತು ನಾನಂತೂ ಈ ಫಸ್ಟ್ ಟೈಮ್ ಈ ಪ್ಲೇಸಿಗೆ ಬಂದಿರೋದು, ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ನನಗೆ ತುಂಬ ಬೇಜಾರಾಗಿದೆ ಏನಂತ ಹೇಳಿದ್ರೆ, 400 ರೂಪಾಯಿ ಕೊಟ್ಟು ಬೋಟಲ್ಲಿ 1 ಅವರ್ ನಮಗೂ ಸುತ್ತಬೇಕಿತ್ತು. ನೋಡಬೇಕಾದ್ರೆ ಎಲ್ಲಿ ಜನಗಳ ಮಧ್ಯದಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ನಮಗೆ ಭಾನುವಾರ ಅನ್ನೋ ಯೋಚನೆನೇ ಮರ್ತೋಗಿತ್ತು, ಇಲ್ಲಾಂದ್ರೆ ನಾವು ಬರ್ತಾಯಿದ್ದಿಲ್ಲ. ನಮ್ಮ ಹಸ್ಬೆಂಡಿಗೆ ಗೊತ್ತಿತ್ತು ಭಾನುವಾರ ಜಾಸ್ತಿ ಜನರು ಇರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗೂ ಯೋಚನೆ ಇರಲಿಲ್ಲ, ಇವತ್ತು ಭಾನುವಾರ ಅನ್ನೋದೇ ನಮಗೆ ಮರ್ತೋಗಿತ್ತು. ಬಟ್ ಹಂಗೆ ನೋಡಬೇಕಾದ್ರೆ ಪರವಾಗಿಲ್ಲ. ಯಾವ ಪ್ಲೇಸ್ ಏನು ಅಂತ ನೀವು ನೋಡಿದ್ರಿ, ನಾನು ನೋಡಿದೆ ಹೇಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟೈಮ್ ನಾನು ಬೋಟಲ್ ಹೋಗ್ಬೇಕಾದ್ರೆ ವ್ಲಾಗೆಲ್ಲ ಮಾಡ್ತೀನಿ. ಓಕೆ, ನನ್ನ ಮಗನ ಸೌಂಡು ನೋಡಿ ಹೇಗೆ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಇವಾಗ ನೋಡಿ ನಮ್ಮ ಹಸ್ಬೆಂಡ್ದು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಆಯಿತಾ, ನೋಡಿದ್ರಲ್ವ. ಸೊ ಓಕೆ, ಲಾಸ್ಟ್ ಮೂಮೆಂಟ್ ಹಿಂಗೆ ಆಯಿತು. ನಾನು ತುಂಬ ಖುಷಿಯಾಗಿದೆ ಬೋಟಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಎಂತ ಮಾಡೋದು. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ಮುಗಿಸ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ಗೆ ಟಾಟಾ ಬೈ ಬಾಯ್. ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಓಕೆ, ಚಾಚಾ, ಲವ್ ಯು.